ಪರಮಪು ಶ್ರೀ ಶಿವೇಶ್ವರನಿ ನತಮಸ್ತಕನಾಗಿ ಈ ಕ್ಷೇತ್ರಕ್ಕೆ ಅಧಿಪತಿಯಾಗಿರುವ ರಾಮಲಿಂಗೇಶ್ವರ ಕರ್ತೃಕತ್ತಿಗೆ ಹಣೆ ಮಾಡಿದು ಪರಮಪು ಶ್ರೀ ಜ್ಞಾನಸಿಂಹ ಮಹಾರಾಜರಲ್ಲಿ ಅನಂತ ಭಕ್ತಿಯನ್ನು ಸಲ್ಲಿಸಿ ಪರಮಪು ಶ್ರೀ ವೇದಮೂರ್ತಿ ಸಿದ್ದಯ್ಯ ಸ್ವಾಮಿಗಳಲ್ಲಿ ಅಣ್ಣ ತಮ್ಮಂದಿರಲ್ಲಿ ಅಕ್ಕ ತಂಗಿರಿ ಚಿಕ್ಕ ಮಕ್ಕಳಲ್ಲಿ ಈ ಒಂದು ಒಳ್ಳೆಯ ಪವಿತ್ರ ಭೂಮಿಯಲ್ಲಿ ಕೂತು ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ನಾನು ಮಾತಾಡೋಂಗಿಲ್ಲ. ಒಂದು ಹಳ್ಳಿಯಲ್ಲಿ ರೈತ, ಭಾಳ ಮುಗ್ಧ ಮನುಷ್ಯ, ಭಾಳ ಬಡವ, ಭಾಳ ಸಾತ್ವಿಕ, ಒಳ್ಳೆ ಮನುಷ್ಯ. ಅವನು ಸಣ್ಣ ಹೊಲ, ಒಂದು ಆಕಳ ಸಾಕಿದ್ದ. ಆಕಳ ಮನುಷ್ಯಂಬರವ, ಹಾಲು ಹಿಂಡವ, ಮಜ್ಜಿಗೆ ಮಾಡಿ ಬೆಣ್ಣೆ ಮಾಡಿ ತುಪ್ಪ ಕಾಸಿ ಒಂದು ಪಟ್ಟಣ ಕುಡ್ದಿದ್ದವ. ಹಳ್ಳಿ ರೈತ, ಭಾಳ ಮುಗ್ಧ ಮನುಷ್ಯ. ಒಂದು ಪಟ್ಟಣ ಕುಡಿದ್ರೆ ಕಿರಾಣಿ ಅಂಗಡಿ ಕುಡಿದ. ಕಿರಾಣಿ ಅಂಗಡಿಗೆ 1 kg ತುಪ್ಪ ಏನಪ್ಪ ಅಂದ್ರೆ ಕಿರಾಣಿ ಅಂಗಡಿ ಕೊಟ್ಟನಪ್ಪ ಅಂದ್ರೆ ರೈತ, ಆ ಕಿರಾಣಿ ಅಂಗಡಿ ಮಾಲಕ 1 kg ಅಕ್ಕಿ ಕುಟ್ಟಿದ್ದವ. ಇವ 1 kg ತುಪ್ಪ ಕೊಟ್ಟನಪ್ಪ ಅಂದ್ರೆ 1 kg ಅಕ್ಕಿ ಅಂಗಡಿ ಮಾಲಕ ಕುಡಿತಿದ್ದ. ಹೀಗೆ ಎಷ್ಟು ದಿವಸ ಹೋಯ್ತು. ಒಂದು ದಿವಸ ಅಂಗಡಿ ಮಾಲಕ ಸಮಸ್ಯೆ ಬಂತು. ಈ ಹಳ್ಳಿ ಮನುಷ್ಯನ 1 kg ಅಕ್ಕಿ ಕೊಡ್ತೀನಿ ದಿನಾಲು ಅವ ತುಪ್ಪ ಕೊಡ್ತಾನ. ಈ ತುಪ್ಪ ಕರೆಕ್ಟ್ ಕೊಡ್ತಾನೆ ಅಂತ ಕಾಟ ಮಾಡ್ದವ. 1 kg 100 ಗ್ರಾಮ್ ಕಮ್ಮಿ ಇತ್ತು. ಅವಾಗ ಅಂಗಡಿ ಮಾಲಕಂಗ ಹಳ್ಳಿ ರೈತನ ಮೋಸ ಮಾಡಿಬಿಟ್ನಲ್ಲ. ಅವನ ಭಾಳ ವಿಶ್ವಾಸ ಇಟ್ಟಿದ್ದ, ಪ್ರೀತಿ ಇಟ್ಟಿದ್ದ, ಭಕ್ತಿ ಇಟ್ಟಿದ್ದ, ಮೋಸ ಮಾಡ್ದ ಹಳ್ಳಿ ರೈತನ. ಅಂಗಡಿ ಮಾಲಕ ಚಿಂತೆ ಇತ್ತು. ಆ ಒಂದಿಷ್ಟು ತುಪ್ಪ ಹಳ್ಳಿ ರೈತ ಬಂದ. ಹಳ್ಳಿ ರೈತ ಅಂಗಡಿ ಮಾಲಕ ಕೇಳ್ದ, ಏನಪ್ಪ ಒಳ್ಳೆ ಮನುಷ್ಯ ತಿಳ್ಕೊಂಡಿದ್ದ, ನೀನಪ್ಪ ನಾನು ಮೋಸ ಮಾಡಿಬಿಟ್ಟಿಲ್ಲ ಅಂತ ಕೇಳ್ದವ. ಏನ್ರಿ ಮಾಲಕ ನಾ ಮೋಸ ಮಾಡಿ ಅಂತ ಹಳ್ಳಿ ರೈತ ಕೇಳ್ದ. ಏನಿಲ್ಲ, 1 kgಗೆ 1 ಗ್ರಾಮ ತುಪ್ಪ ಕಮ್ಮಿ ಅದಲ್ಲಪ್ಪ ಅಂತಂದವ ಅಂಗಡಿ ಮಾಲಕ. ಹಳ್ಳಿ ರೈತ ಹೇಳ್ದ, ನೋಡಿ ಮಾಲಕರೇ, ನಾ ಭಾಳ ಬಡವಿದ್ದೀನಿ, ನನ್ನ ಮನೆ ತಕ್ಕಡಿ ಕಡೆ ಏನಿಲ್ಲ. ನೀವೇನು 1 kg ಅಕ್ಕಿ ಕೊಡ್ತಿರಲ್ಲ, ಅದೇ ಇರ್ತಿದ್ದೆ, ಅಷ್ಟೇ ತುಳು ಕೊಟ್ಟಿ ಅಂತ ಹೇಳ್ದವ. ಯಾರು? ಹಳ್ಳಿ ರೈತ. ನನ್ನ ಮನ್ಯಾಗ ತಕ್ಕಡಿ ಕಡೆ ಏನಿಲ್ಲ, ನೀವೇನು 1 kg ಅಕ್ಕಿ ಕೊಡ್ತಿದ್ರಲ್ಲ, ಆ ಅಕ್ಕಿನ ಒಂದು ಸೈಡ್ ಇಡ್ತಿದ್ದೆ, ಅಷ್ಟೇ ತುಪ್ಪ ನಾವು ಕೊಟ್ಟೆ ಅಂತ ಹೇಳಿ ಹಳ್ಳಿ ರೈತ ಹೇಳ್ದ. ಈ ಮಾತಾ ಕೇಳಬೇಕಪ್ಪ ಅಂದ್ರೆ ಅವ ಅಂಗಡಿ ಮಾಲಕನೇ 100 ಗ್ರಾಮ್ ತುಪ್ಪ ಅಕ್ಕಿ ಕಮ್ಮಿ ಕೊಡ್ತಿದ್ದ. ಅದಕ್ಕೆ ಈ ಜಗತ್ತಿನ ಏನೋ ಮಾಡ್ತೀವಿ ಅದೇ ಪಡ್ಕೋತೇವೆ. ಒಳ್ಳೆಯ ಮಾಡಿದ್ರೆ ಒಳ್ಳೆಯ ಪಡ್ಕೋತೇವೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಪಡ್ಕೋತೇವೆ. ನಾವು ಒಳ್ಳೆಯ ಮಾಡಬೇಕು, ಒಳ್ಳೆಯ ಪಡ್ಕೋಬೇಕು. ಜಗತ್ತಿನ ನೇಮ ಅದ. ಈ ಜಗತ್ತು ಹ್ಯಾಂಗ ಪರಿಸ್ಥಿತಿ ಇದ್ದಂಗೆ. ಈಗ ಹೋದ್ರೆ ಹೊಳೆ ನದಿ ಬರ್ತಲ್ಲ, ಪರಿಸ್ಥಿತಿ ಹ್ಯಾಂಗಪ್ಪ ಅಂದ್ರೆ ಗೋಳಗ್ಬಿಟ್ಟದ. ಗೋಳಗ್ಬಿಟ್ಟು ಹೋಗಿನಪ್ಪ, ನೀವು ಏನ್ರಿ ಅದು ಅಂತ ನೀವು ನಮಸ್ಕಾರ ಅಂದ್ರೆ ನಮಸ್ಕಾರ ಅಂತ. ಈ ಜಗತ್ತ ಪಟ್ಟಿದ ಇದ್ದಂಗೆ ನಾವು ಏನು ಮಾಡ್ತೇವೆ ಅದೇ ಉಣುವಂತೇವೆ. ನಾವು ಒಳ್ಳೆ ಕೊಡ್ತೇವೆ ದೇವ್ರ. ಒಳ್ಳೆ ಮಾಡೋದು ಒಳ್ಳೇದು, ಕೆಟ್ಟದ್ದು ಮಾಡೋದು ಕೆಟ್ಟದ್ದು. ಅದಕ್ಕೆ ನಮ್ಮ ಜೀವನದಲ್ಲಿ ಒಳ್ಳೇದು ಮಾಡೋದಕ್ಕೂ ಒಳ್ಳೆಯ ಪಡ್ಕೋಬೇಕು. ಅದಕ್ಕೊಂದು ಮಾತು ಹೇಳ್ತಾರ, ಹಿಂಗೇನಪ್ಪ ಅಂತಂದ್ರೆ ಬೆನಕಳ ಮ್ಯಾಗ ಹಾಯಿಸಿ ತಿರುಪತಿಗೆ ತೇರು ಹೋದಿತ್ತು. ತಿರುಪತಿ